ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರ ಅಂತ ನಾನು ಭಾವಿಸ್ತೇನೆ. ಸೊ ಬನ್ನಿ ಫ್ರೆಂಡ್, ಇವತ್ತಿನ ಹೊಸ ರೆಸಿಪಿ ಏನು ಅಂತ ನೋಡ್ಕೊಳ್ಳೋಣ. ಇವತ್ತಿಗೆ ನಾನು ತಿಂಡಿಗೆ ಪಾಸ್ತಾ ಮಾಡ್ತಾಯಿದ್ದೀನಿ. ಇವತ್ತು ರಜೆ ಇರೋದ್ರಿಂದ ಪಾಸ್ತಾ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಈ ಪಾಸ್ತಾ ಹೇಗೆ ನಾನು ಮನೇಲಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೇನೆ. ಓಕೆನಾ? ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು, ನೀರು ಕುದಿ ಬರ್ತಾ ಇರುವಾಗ ನಮಗೆ ಎಷ್ಟು ಬೇಕು, ಅಕಾರ್ಡಿಂಗ್ ಟು ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟು ಪಾಸ್ತಾನ ನಾನು ಹಾಕ್ಕೊಂಡಿದ್ದೀನಿ. ನಮಗಿಲ್ಲಿ ಇದರಲ್ಲಿ ಫುಲ್ 1 ಕಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಅಕಾರ್ಡಿಂಗ್ ಟು ನಿಮ್ಮ ಫ್ಯಾಮಿಲಿನಲ್ಲಿ ಎಷ್ಟು ಕ್ವಾಂಟಿಟಿ ಇಲ್ಲ ಅದು ನಿಮ್ಮ ಚಾಯ್ಸು. ಸೊ ಇದು ಪಾಸ್ತಾ ಬೇಯಲಿ. ಅಷ್ಟೊತ್ತಿಗೆ ನಾನು ಇನ್ನೊಂದು ಕಡೆ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ. ತರಕಾರಿಲಿ ಇಲ್ಲಿ ಬಂದು ನಾನು ಒಂದು 2 ಟೊಮೆಟೊ, 2 ಈರುಳ್ಳಿ, 14 ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ, 1 ಚಿಕ್ಕ ಕ್ಯಾರೆಟನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸರಿ ಕಟ್ ಮಾಡ್ಕೊಳ್ತೇನೆ. ಅದ್ರ ಜೊತೆಯೇ ನಾನು ಸ್ಪ್ರಿಂಗ್ ಆನಿಯನ್ ನೆನ್ನೆ ರಾತ್ರಿಯಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೇನೆ. ಪಾಸ್ತಾ ಬೇಯ್ತಾ ಇರುವಾಗ ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಪಾಸ್ತಾಕ್ಕೆ, ಯಾಕಂದರೆ ಪಾಸ್ತಾ ಮಸಾಲದಲ್ಲಿ, ಪಾಸ್ತಾ ಸಾಸಲ್ಲಿ ಎಲ್ಲ ಉಪ್ಪಿನ ಅಂಶ ಇದೆ, ಅದಕ್ಕೋಸ್ಕರ. ಪಾಸ್ತಾನ ಈ ಥರ ಬೆಂತದ ಅದು ಇದು ಆಗ್ತದೆ. ನಾವು ಅನ್ನ ಹೇಗೆ ಬೆಂತ ನೋಡ್ತೇವೆ ಆ ಥರ ನೋಡಿದರೆ ರೆಡಿ ಆಗುವಾಗ ಅದನ್ನು ಮತ್ತೆ ಸ್ಟ್ರೈನ್ ಮಾಡೋಣ. ಸೊ ಇದನ್ನು ಈ ಥರ ಒಂದು ಸ್ಟ್ರೈನರ್ ತೆಗೆದು ಅದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲೆಲ್ಲ ತಣ್ಣೀರು ಹಾಕಿದರೆ ಬೇಗ ಅದು ಬೇಯೋದಿಲ್ಲ, ಆ ಥರ ಇದಾಗ್ತದೆ. ಇಲ್ಲಾಂದರೆ ಒಮ್ಮೊಮ್ಮೆ ಉಂಟಲ್ಲ ಅದು ಬೇಗ ಇದು ಆಗಿ ಅಲ್ಲೇ ಪಿಚ್ಕಾಗ್ತದೆ. ಸ್ವಲ್ಪ ತಣ್ಣೀರು ಜಸ್ಟ್ ಮೇಲಿಂದ ಹಾಕಿಬಿಟ್ರೆ ಅದು ನೀರಲ್ಲೇ ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಈಗ ನಾವು ಗ್ಯಾಸಲ್ಲಿ ಒಂದು ಈ ಥರ ಓಪನ್ ಕಡಾಯಿ ಇಟ್ಕೊಂಡು ಆನ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 20 ಗ್ರಾಮಿನಷ್ಟು ಇರುವಂಥ ಬಟರನ್ನು ಹಾಕ್ಕೊಳ್ತಿದ್ದೇನೆ. ಅದ್ರ ಜೊತೆನೂ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತೇನೆ. ಒಂದು 2 ಟೇಬಲ್ ಸ್ಪೂನು ರಿಫೈನ್ಡ್ ಆಯಿಲ್ ಸಹ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ಈ ಥರ ಉದ್ದುದ್ದಾಗಿ ಕಟ್ ಮಾಡೋದು, ಅಕಾರ್ಡಿಂಗ್ ಟು ನಿಮ್ಮ ಮನೇಲಿ ಇದೀವಿ ಹೇಗೆಲ್ಲ ಶೇಪಲ್ಲಿ ಕಟ್ ಮಾಡ್ತಾರೆ ಆ ಥರ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ನಾವು ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ. ಈಗ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ಕೂಡ ಈ ಥರ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ. ಇದು ಕ್ಯಾರೆಟ್ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ರಫ್ಲಿ ಚಾಪ್. ಇದು ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಕಟ್ ಮಾಡಿರೋ ಕ್ಯಾಪ್ಸಿಕಮನ್ನು ಹಾಕೊಳ್ಳೋಣ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಳ್ಳೋಣ. ಈಗ 2 ಟೀ ಸ್ಪೂನಷ್ಟು ಪಾಸ್ತಾ ಮಸಾಲಾನ ಹಾಕ್ಕೊಳ್ಳೋಣ. ಪಾಸ್ತಾ ಮಸಾಲ ಎಲ್ಲ ಕಡೆ ಸೂಪರ್ ಮಾರ್ಕೆಟಲ್ಲಿ ಸಿಗ್ತದೆ. ಇದನ್ನು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆನೇ ನಾವು 1 ಟೇಬಲ್ ಸ್ಪೂನಷ್ಟು ಪಾಸ್ತಾ ಸಾಸನ್ನು ಹಾಕ್ಕೊಳ್ಳೋಣ. ಈಗ ನಾನು 1 ಸ್ಲೈಸ್, ಇದು ಮೆಲ್ಟ್ ಆಗಿದೆ, 1 ಸ್ಲೈಸ್ ಚೀಸ್ ಸ್ಲೈಸನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ನಾನು ಯಾವುದೇ ರೀತಿಯಾದ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡಲಿಲ್ಲ. ಬರೀ ಪಾಸ್ತಾ ಬೇಯಿಸುವಾಗ ಮಾತ್ರ ಉಪ್ಪನ್ನು ಆ್ಯಡ್ ಮಾಡಿದ್ದೆ. ಮತ್ತು ಇಲ್ಲಿ ಯಾವುದಕ್ಕೂ ಕೂಡ ಉಪ್ಪಿನಂಶ ಇದು ಹಾಕಲಿಲ್ಲ ನಾನು. ಯಾಕೆ ಸಾಸಲ್ಲಿದೆ ಉಪ್ಪಿನಂಶ, ಬಟರಲ್ಲಿದೆ ಉಪ್ಪಿನಂಶ, ಚೀಸಲ್ಲಿ ಉಪ್ಪಿನಂಶ ಇದೆ, ಅದಕ್ಕೋಸ್ಕರ. ಓಕೆ, ಈಗ ಬೆಂದ ಪಾಸ್ತಾವನ್ನು ಸೇರಿಸ್ಕೊಳ್ಳೋಣ. ಅದು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ಹಾಕಿದ್ರಿಂದ ಪಾಸ್ತಾಗಳು ಬಿಡಿ ಬಿಡಿಯಾಗಿ ಬರ್ತಾಯಿದೆ.
ಇದು ಒಳ್ಳೆ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೊಂದು 50 ml ಅಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷಕ್ಕೆ ಲೋ ಫ್ಲೇಮಲ್ಲಿ ಇಡಿ. ತುಂಬ ಲೋ ಫ್ಲೇಮ್, ಓಕೆ. 5 ನಿಮಿಷ. ಸೊ ಇವತ್ತಿನ ನಮ್ಮ ವೆಜ್ ಪಾಸ್ತಾ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಈಗ ರುಚಿ ನೋಡುವ ಸಮಯ. ಓಕೆ, ಬೆಂಕಿ ಬಂದ್ ಮಾಡ್ಕೊಳ್ತಿದ್ದೀನಿ. ತುಂಬ ಒಳ್ಳೆಯಾಗಿ ಬಂದಿದೆ ನೋಡಿ. ಕೂದಲೆಲ್ಲ ಉಚ್ಚಿತಾರೆ ಇದ್ದೀನಿ ನಾನು, ಇನ್ನೂ ಸಹ ಇದು ಆಗಲಿಲ್ಲ. ಸೊ ಸ್ವಲ್ಪ ಲೇಟ್ ಇದ್ದೆ, ರಜೆ ಇರೋದ್ರಿಂದ ಕಾರಣ. ಸೊ ಐ ಹೋಪ್ ಇವತ್ತಿನ ಈ ಪಾಸ್ತಾ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ. ಅಲ್ಲಿ ತನಕ ನಮಸ್ಕಾರ.